ಬೆಳಗಾವಿಯಲ್ಲಿ ನಕಲಿ ಬಿಲ್ ಸೃಷ್ಟಿಸಿ ಹಣ ನುಂಗಿದ ಆರೋಪ ಪ್ರಕರಣ. ಬೆಳಗಾವಿಯಲ್ಲಿ ನಕಲಿ ಬಿಲ್ ಸೃಷ್ಟಿ ಮಾಡಿ ಹಣ ನುಂಗಿದಂತ ಆರೋಪ ಪ್ರಕರಣ ಏನಿದೆ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ನಿವೃತ್ತ ಜಡ್ಜ್ರಿಂದ ತನಿಖೆಗೆ ಆದೇಶಿಸಲಾಗಿದೆ. ಸ್ವತಂತ್ರ ತನಿಖೆ ನಡೆಸೋದಕ್ಕೆ ಸರ್ಕಾರ ಆದೇಶಿಸಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಈ ಆರೋಪ ಕೇಳಿ ಬಂದಿತ್ತು. ಅಮಾನತಾದ ಅಧಿಕಾರಿಯಿಂದ ಹಾಲಿ ಅಧಿಕಾರಿ ವಿರುದ್ಧ ಪತ್ರವನ್ನು ಕೂಡ ಬರೆಯಲಾಗಿದೆ. ಡಿಸೆಂಬರ್ 20ರ ಪತ್ರವನ್ನು ಆಧರಿಸಿ ತನಿಖೆ ನಡೆಸೋದಕ್ಕೆ ಈಗ ಆದೇಶಿಸಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಇದು ನ್ಯೂಸ್ ಫಸ್ಟ್ ನ ಬಿಗ್ ಇಂಪ್ಯಾಕ್ಟ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಎಸಗಿದಂತಹ ಒಂದು ಆರೋಪ ಏನಿದೆ ಅದು ಈಗ ಒಬ್ರು ನಿವೃತ್ತ ಜಡ್ಜ್ನಿಂದ ತನಿಖೆ ಆಗ್ತಿರುವಂತದ್ದು. ಶ್ರೀಕಾಂತ್, ಇದು ಬೆಳಗಾವಿಯಲ್ಲಿ ನಡೆದಿರುವಂತಹ ನಕಲಿ ಬಿಲ್ ಸೃಷ್ಟಿಸಿ ಹಣ ನುಂಗಿದಂತ ಆರೋಪ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿವೃತ್ತ ಜಡ್ಜ್ರಿಂದ ತನಿಖೆ ಮಾಡಿಸುವಂತ ಆದೇಶವನ್ನ ನೀಡಿದ್ದಾರೆ. ನಿವೃತ್ತ ನ್ಯಾಯಾಧೀಶೆ HG ನಾಗರತ್ನ ಅವರಿಂದ ಸ್ವತಂತ್ರವಾಗಿ ತನಿಖೆಯನ್ನು ನಡೆಸೋದಕ್ಕೆ ಸರ್ಕಾರದ ಪರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆದೇಶವನ್ನು ನೀಡಿದ್ದಾರೆ. ಇದು ನ್ಯೂಸ್ ಫಸ್ಟ್ನ ಬಿಗ್ ಇಂಪ್ಯಾಕ್ಟ್. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ನಿವೃತ್ತ ಜಡ್ಜ್ರಿಂದ ತನಿಖೆ ನಡೆಸೋದು, ಅದರಲ್ಲೂ ಸ್ವತಂತ್ರವಾಗಿ ತನಿಖೆ ನಡೆಸೋಕೆ ಸರ್ಕಾರ ಈಗ ಆದೇಶಿಸಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಈಗ ಲೈವ್ಗೆ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ನ್ಯೂಸ್ ಫಸ್ಟ್ನ ಬಿಗ್ ಇಂಪ್ಯಾಕ್ಟ್. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಸಚಿವರು ಎಚ್ಚೆತ್ತುಕೊಂಡು ಈಗ ನಿವೃತ್ತ ಜಡ್ಜನ್ನ ಸ್ವತಂತ್ರವಾಗಿ ತನಿಖೆ ಮಾಡಲಿಕ್ಕೆ ನೇಮಿಸಿರುವಂತದ್ದು. ಶ್ರೀಕಾಂತ್, ಖಂಡಿತ ಮಧುಸೂದನ್, ಏನಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಏನು ಅಂಗನವಾಡಿಗಳು ನಡೀತಾ ಇವೆ, ಆ ಅಂಗನವಾಡಿಗಳಿಗೆ ಏನಂತಂದರೆ ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥ ಮಕ್ಕಳಿಗೆ, ಹಾಗೆಯೇ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಏನಂತಂದರೆ ಸರ್ಕಾರದ ವತಿಯಿಂದ ಆಹಾರವನ್ನು ಪೂರೈಕೆ ಮಾಡಲಾಗತ್ತೆ. ಅಂಥ ಸಂದರ್ಭದಲ್ಲಿ ಏನು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ, ಬೆಳಗಾವಿ ನಗರ, ಜೊತೆಗೆ ಬೈಲಹೊಂಗಲ, ಸೌದತ್ತಿ ಸೇರಿದಂತೆ ರಾಮದುರ್ಗ, ಈ ಒಂದು ಏನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಗನವಾಡಿಗಳಲ್ಲಿ ಯಾವುದೇ ಫುಡ್ಡನ್ನು ಸಪ್ಲೈ ಮಾಡದೆ ನಕಲಿ ಬಿಲ್ಗಳನ್ನು ತಯಾರಿಸಿ ಸುಮಾರು 2 ಕೋಟಿಗೂ ಅಧಿಕ ಹಣವನ್ನು ಏನಂತಂದರೆ ಲೂಟಿ ಮಾಡಲಾಗಿದೆ. ಅದರಲ್ಲಿ ಭಾಳಷ್ಟು ಅಕ್ರಮ ನಡೆದಿದೆ ಅನ್ನೋ ಒಂದು ವಿಚಾರವನ್ನು ಏನು ಇಲ್ಲಿಂದ ಅಮಾನತುಗೊಂಡು ಹೋಗಿರುವಂಥ ಬಸವರಾಜ್ ಅಂತೇಳಿ DD ಅವರು ಏನಂತಂದರೆ ಸರ್ಕಾರಕ್ಕೆ ಪತ್ರ ಬರೆದಿದ್ದರು. ಅದು ಏನಂತಂದರೆ ನ್ಯೂಸ್ ಫಸ್ಟ್ ಆ ಕುರಿತಂತೆ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ಯಾಕಂತಂದರೆ ಗ್ರಾಮೀಣ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವಂಥವರು, ಹಾಗೆಯೇ ಏನು ನಿಲ್ಲಿಸ್ತಕ್ಕಂಥ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಏನಿದ್ದಾರೆ, ಅವರದೇ ತವರು ಜಿಲ್ಲೆ, ಅವರದೇ ಕ್ಷೇತ್ರ, ಅವರದೇ ಜಿಲ್ಲೆಯಲ್ಲಿ, ಅವರದೇ ಇಲಾಖೆಯಲ್ಲಿ ಈ ರೀತಿಯಾದಂಥ ಅಕ್ರಮ ನಡೀತಾ ಇರುವಂಥದ್ದು. ಈ ವಿಚಾರದ ಬಗ್ಗೆ ಏನಂತಂದರೆ ನ್ಯೂಸ್ ಫಸ್ಟ್ ವರದಿಯನ್ನು ಪ್ರಸಾರ ಮಾಡಿತ್ತು. ಅದಾದ 24 ಗಂಟೆಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ವತಂತ್ರ ತನಿಖೆಗೆ ಆದೇಶವನ್ನು ಮಾಡಿರುವಂಥದ್ದು. ನೋಡಿ, ನಾವು ಅವ್ರದೇ ಕ್ಷೇತ್ರದಲ್ಲಿ ಈ ರೀತಿಯಾಗಿ ನಡೆದಿದೆ ಅನ್ನೋ ಒಂದು ವಿಚಾರ ಏನಿದೆ, ಅದು ತಿಳಿದ ತಕ್ಷಣ ಏನಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡಲೇ ಏನಂತಂದರೆ ನಿವೃತ್ತ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರಿಗೆ ಸ್ವಾತಂತ್ರ್ಯ ಅಧಿಕಾರವನ್ನು ನೀಡಿ ಅದರ ತನಿಖೆಯನ್ನು ನಡೆಸಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಹಾಗಾಗಿ ಈಗಾಗಲೇ ಏನಂತಂದರೆ ತನಿಖೆ ಪ್ರಾರಂಭ ಆಗಿದೆ. ಒಟ್ಟಾರೆ ಏನಂತಂದರೆ 2 ಕೋಟಿ ಅಕ್ರಮ ನಡೆದಿದೆ ಅಂತೇಳಿ ಇಲ್ಲಿರ್ತಕ್ಕಂಥ ಏನು ಅಮಾನತುಗೊಂಡಿರುವಂಥ ಉಪನಿರ್ದೇಶಕ ಏನು ಆರೋಪವನ್ನು ಮಾಡಿದರು, ಆ ಕುರಿತಂತೆ ತನಿಖೆ ಈಗ ಪ್ರಾರಂಭ ಆಗಿರುವಂಥದ್ದು. ಅದಾದ ನಂತರ ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆಯೋ ಇಲ್ಲೋ ಅನ್ನೋದು ಬೆಳಕಿಗೆ ಬರಬೇಕಾಗಿದೆ. ಆದರೆ ಕೂಡಲೇ ಏನಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ನಿವೃತ್ತ ನ್ಯಾಯಮೂರ್ತಿಗಳ ಒಂದು ನೇತೃತ್ವದಲ್ಲಿ ಒಂದು ತನಿಖೆಗೆ ಆದೇಶ ಮಾಡಿರುವಂಥದ್ದು ನಿಜಕ್ಕೂ ಏನಂತಂದರೆ ಸ್ವಾಗತಾರ್ಹ ಬೆಳವಣಿಗೆ. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.